ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಯು ಜಿ ಅಕಾಡೆಮಿಗೆ ಸ್ವಾಗತ. ಈ ಗ್ರೂಪ್ ಸಿ ಆಗಿರ್ಬೋದು, ಪಿ ಡಿ ಒ ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, ಇದರಲ್ಲಿ ಏನಪ್ಪ ಅಂದರೆ ಸುಮಾರು 35 ಕ್ವಶನ್ಗಳು ಕನ್ನಡ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಆದ್ದರಿಂದ MCQ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಂದಿನಿ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಹಳೆಗನ್ನಡದ ಇವರಂ ಈ ಪದ ಯಾವ ವಿಭಕ್ತಿಗೆ ಸೇರಿದೆ? ಸಪ್ತಮಿ, ಪ್ರಥಮ, ದ್ವಿತೀಯ, ಪಂಚಮಿ. ಇವರಂ ಸರಿಯಾದ ಉತ್ತರ ದ್ವಿತೀಯ ವಿಭಕ್ತಿ. ಹಳೆಗನ್ನಡದ ದ್ವಿತೀಯ ವಿಭಕ್ತಿ ಇವರಂ ಅಂತ ಸೇರಲ್ಲ, ಇವರಂ. ಇಲ್ಲಿ ಅಂತ ಸೇರಿರಲ್ಲ, ಆದ್ದರಿಂದ ಇದು ವಿಭಕ್ತಿ ಪ್ರತ್ಯಯಲ್ಲಿ ಹಳೆಗನ್ನಡದಲ್ಲಿ ಅನ್ನೋದು ಏನಪ್ಪ ಅಂದರೆ ದ್ವಿತೀಯ ವಿಭಕ್ತಿಯನ್ನು ಸೂಚಿಸ್ತದೆ. ನೋಡಿ, ವಿಭಕ್ತಿ ಪ್ರತ್ಯಯಗಳು ಎಷ್ಟಪ್ಪ ಅಂದರೆ 8 ಅಂತ ಕಾಣ್ತೀವಿ. ಹೌದಾ? ಕೆಲವೊಂದು ಕಡೆ ಏನಪ್ಪ ಅಂದರೆ 7 ಅಂತ ಹೇಳ್ತದ, ಆದರೆ ಗೋರ್ಮೆಂಟ್ ಬುಕ್ ಒಳಗಡೆ ಏನಪ್ಪ ಅಂದರೆ 8 ಅಂತ ಕೊಟ್ಟಾರ. ನೋಡಿ, ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡದಲ್ಲಿ ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಇಂದಂ ಇಂದ, ಚತುರ್ಥಿ ಗೆ ಕೆ ಕೆ, ಪಂಚಮಿ ಅತ್ತಣಿಂ ಅತ್ತಣಿಂದಂ, ಷಷ್ಠಿ ಅ, ಸಪ್ತಮಿ ಒಳ್ ಅಥವಾ ಉಳ್, ಇನ್ನು ಸಂಬೋಧನಾ ಆ. ಇವು ಏನಪ್ಪ ಅಂದರೆ ಹಳೆಗನ್ನಡದಲ್ಲಿ ಕಂಡುಬರುವ ವಿಭಕ್ತಿ ಪ್ರತ್ಯಯಗಳು ಅಂತ ಕಾಣ್ತೀವಿ. ಇನ್ನು ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡದಲ್ಲಿ ಏನಪ್ಪ ಅಂದರೆ ಪ್ರಥಮ ಉ. ಪ್ರಥಮ ಏನು ಸೂಚಿಸ್ತದ? ಉ ಅಂತ ಸೂಚಿಸ್ತದ. ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಹೀಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನ ಎ ಮತ್ತು ಇರ. ಅಲ್ಲ, ಇವೆಲ್ಲ ಏನಪ್ಪ ಅಂದರೆ ವಿಭಕ್ತಿ ಪ್ರತ್ಯಯಗಳು ಅಂತ ಕಾಣ್ತೀವಿ. ನೆಕ್ಸ್ಟ್, ಕೊಂದನು ಕ್ರಿಯಾಪದದ ಮೂಲ ರೂಪ ಯಾವುದು? ಕೊಂದನು ಕ್ರಿಯಾಪದದ ಮೂಲ ರೂಪ ಯಾವುದಂತ ಕೇಳೇನು? ಅಂದರೆ ಇಲ್ಲಿ ಕ್ರಿಯಾಪದ ಯಾವುದಂತ ಕೇಳೇನ? ಅಂದರೆ ಧಾತು. ಹೌದಾ? ಈ ಕ್ರಿಯೆಯ ಧಾತು ಯಾವುದಂತ ಕೇಳ್ಯಾನ. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಲ್ಲ, ಇಲ್ಲಿ ಕೇಳಿದ್ದು ಧಾತು. ಕೊಂದನು ಇದರಲ್ಲಿ ಇರುವ ಧಾತು ಯಾವುದಂತ ಕೇಳ್ಯಾನ. ಕೊಲ್ಲು, ಕೊಡು, ಕೊಂದ, ಕೊಂದಿತು. ಆನ್ಸರ್ ಏನಪ್ಪ ಅಂದರೆ ಕೊಲ್ಲು ಅನ್ನೋದು. ಆನ್ಸರ್ ಏನು? ಕೊಲ್ಲು. ನೋಡಿ, ಈ ಕೊಲ್ಲು ಅನ್ನೋದು ಏನಪ್ಪ ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಅಥವಾ ಧಾತು. ನೋಡಿ, ಇಂಪಾರ್ಟೆಂಟ್ ಇದು. ಕೊಲ್ಲು ಕ್ರಿಯಾಪದದ ಮೂಲ ರೂಪವನ್ನು ಏನಂತ ಕರಿತಿದಪ್ಪ ಅಂದರೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರೀತದ. ಈ ಧಾತುವಿಗೆ ವಿವಿಧ ಪ್ರತ್ಯಯಗಳು ಸೇರಿ ಅದು ಬೇರೆ ಬೇರೆ ಕ್ರಿಯೆಯಾಗಿ ನಾವು ಸೂಚಿಸ್ತದೆ. ಧಾತುವಿಗೆ ಅಥವಾ ಕ್ರಿಯಾ ಪ್ರಕೃತಿಗೆ ವಿವಿಧ ಪ್ರತ್ಯಯಗಳು ಸೇರಿ ಅದು ಏನಾಗುತ್ತೆ ಅಂದರೆ ಬೇರೆ ಬೇರೆ ಕ್ರಿಯೆಯನ್ನು ಸೂಚಿಸುತ್ತದೆ. ಉದಾಹರಣೆ ನೋಡಿ, ಮಾಡು ಎಂಬ ಧಾತುವಿಗೆ ವನು ಹಚ್ಚಿದರೆ ಏನಾದ್ರೆ ಮಾಡುವವನು ಎಂಬ ಕ್ರಿಯಾಸೂಚಕ ಪ್ರತ್ಯಯ ಬರ್ತದೆ. ಹೌದಾ? ಇನ್ನು ಕುಡಿ ಪ್ಲಸ್ ಯು ಪ್ಲಸ್ ಒಳು, ಕುಡಿವಳು. ಈ ಥರ ಬರು ಪ್ಲಸ್ ವನು, ಬಂದನು. ಕೊಲ್ಲು ಪ್ಲಸ್ ವನು, ಕೊಂದನು. ಹೌದಾ? ಕೊಲ್ಲು ಪ್ಲಸ್ ವನು, ಕೊಂದನು. ಈ ರೀತಿ ಕಾಣ್ತೀವಿ. ನೋಡಿ, ಈ ಕೊಂದನು ಅನ್ನೋದು ಏನಪ್ಪ ಅಂದರೆ ವಾಕ್ಯದಲ್ಲಿ ಬಳಕೆ ಯಾವ ರೀತಿ ಮಾಡ್ತೀವಿ ಅಂದರೆ ರಾಮನು ರಾವಣನನ್ನು ಕೊಂದನು. ಹೌದಾ? ರಾಮನಿಂದ ರಾವಣಿಗೆ ಕೊಲ್ಲಲ್ಪಟ್ಟಿದ್ದು ಅಂತ ಹೇಳ್ತೀವಲ್ಲ, ಕೊಂದನು. ರಾಮನು ರಾವಣನನ್ನು ಕೊಂದನು ಅಂತ. ನೆಕ್ಸ್ಟ್ ಕ್ವಶನ್, ಖಾನಾವಳಿ ಪದ ಈ ಭಾಷೆಯದು. ಖಾನಾವಳಿ ಪದ ಈ ಭಾಷೆಯದು ಕೊಂಕಣಿ, ಗುಜರಾತಿ, ಮರಾಠಿ. ಕೊಂಕಣಿ, ಗುಜರಾತಿ, ಮರಾಠಿ. ಸರಿಯಾದ ಉತ್ತರ ಮರಾಠಿ ಭಾಷೆಯದು. ಯಾವ ಭಾಷೆ? ಮರಾಠಿ ಭಾಷೆದು ಅಂತ ಕಾಣ್ತೀವಿ. ನೋಡಿ, ಮರಾಠಿ ಭಾಷೆಯಲ್ಲಿ ಏನಪ್ಪ ಅಂದರೆ ಛತ್ರಿ ಆಗಿರ್ಬೋದು, ಗಡಬಡ, ಜಾಸ್ತಿ, ಸೂಟಿ, ಅಗದಿ, ಬಕ್ರಿ, ವೈನಿ, ಅಗಾವ್, ದಾಮ, ಪರತ, ಕಿಚಡಿ, ಪೋರಿ, ಪಾರ, ಚಾಳೀಸು, ಅಬಚಿ, ಅಟಾಪ,
ಪಾವಣ್ಯ ಇವೆಲ್ಲ ಏನಪ್ಪ ಅಂದರೆ ಮರಾಠಿ ಭಾಷೆಯ ಪದಗಳು ಅಂತ ಕಿಸಿ ಕಾಣ್ತೀವಿ. ಇನ್ನು ಕೊಂಕಣಿ ಭಾಷೆಯ ಪದಗಳು ನೋಡಿ, ಬೋಟ, ಬೋಟ, ದಲೋ, ಮೊನ್ನಿ, ಕೋಡು ಇವು ಕೊಂಕಣಿ ಭಾಷೆಯ ಪದಗಳು. ಇನ್ನು ಕನ್ನಡ ಭಾಷೆಯ ಪದಗಳು ಅಂದರೆ ಇಲಿ, ಹಾವು, ಕಾಲು, ಉಪ್ಪು, ಬಾಯಿ, ಮಾಡು, ತಿನ್ನು ಈ ರೀತಿ ಬರೋದು. ಇನ್ನು ಎಲ್ಲ ಸಂಖ್ಯೆಗಳು, ಹೌದಾ. ಇನ್ನು ಪೋರ್ಚುಗೀಸ್ ಭಾಷೆಯ ಪದಗಳು ಇವು ಭಾಳಷ್ಟು ಇಂಪಾರ್ಟೆಂಟ್ ನೋಡಿ. ಪೋರ್ಚುಗೀಸ್ ಭಾಷೆಯ ಪದಗಳು ಅಲ್ಮಾರು ಆಗಿರ್ಬೋದು, ಸಾಬೂನು ಆಗಿರ್ಬೋದು, ಪಾದ್ರಿ ಆಗಿರ್ಬೋದು, ಮೇಜು ಆಗಿರ್ಬೋದು, ಜಂಗಾಲು ಆಗಿರ್ಬೋದು, ಬಟಾಟೆ ಇವೆಲ್ಲ ಏನಪ್ಪ ಅಂದರೆ ಪೋರ್ಚುಗೀಸ್ ಭಾಷೆಯ ಪದಗಳು. ಸಾಕಷ್ಟು ಬಾರಿ ಕೇಳೇನ, ಹೌದಾ, ಪೋರ್ಚುಗೀಸ್ ಭಾಷೆಯ ಪದಗಳು. ನೆಕ್ಸ್ಟ್ ನೋಡಿ ಸಂಸ್ಕೃತ ಭಾಷೆಯ ಪದಗಳು ನೋಡಿ, ಋಣ, ಋತು, ಋಣ, ಋತು, ಗೃಹಿಣಿ, ಪ್ರಕೃತಿ, ಅಶಕ್ತ, ಏಕ, ಭೂಮಿ, ಪೃಥ್ವಿ, ನದಿ, ಆರ್ಯ, ಅನಾರ್ಯ, ರಾತ್ರಿ, ದಿವಸ, ಸಂಧ್ಯಾ, ಸಂಸ್ಥ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಮಹಾಭಾರತ, ಕುಮಾರ, ಪಿತೃ, ಮಾತೃ, ಸಹೋದರ, ಸಹೋದರಿ, ಅಂಗ, ಅಂಗವಿಕಲ ಇವೆಲ್ಲ ಏನಪ್ಪ ಅಂದರೆ ಸಂಸ್ಕೃತ ಭಾಷೆಯ ಪದಗಳು ಅಂತ ಕಿಸಿ ಕಾಣ್ತೀವಿ ನೋಡಿ. ಸಂಸ್ಕೃತ ಭಾಷೆಯ ಪದಗಳು ನೆನಪು ಇರಬೇಕಂದ್ರೆ ಒಂದು ಟ್ರಿಕ್ಸ್ ಐತಿ. ಏನಪ್ಪ ಅಂದರೆ ಮಹಾಭಾರತ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು ಮತ್ತು ರಾಜ್ಯದ ಆಸ್ಥಾನದಲ್ಲಿ ಬಳಕೆ ಅಂದರೆ ಸಾಮ್ರಾಜ್ಯದ ಆಸ್ಥಾನದಲ್ಲಿ ಬಳಕೆ ಮಾಡುವಂಥ ಪದಗಳಾಗಿರ್ಬೋದು. ಇವೆಲ್ಲ ಏನಪ್ಪ ಅಂದರೆ ಸಂಸ್ಕೃತ ಪದಗಳೇ ಆಗಿರ್ತವೆ, ಸಂಸ್ಕೃತ ಪದಗಳೇ ಆಗಿರ್ತವೆ. ನೆಕ್ಸ್ಟ್ ಹಿಂದೂಸ್ತಾನಿ ಪದ, ಚುನಾವಣೆ, ಚುನಾವಣೆ, ಮಂಜೂರು, ಹುಕುಮ, ದರ್ಬಾರು, ಅಸಲಿ, ಹೌದಾ, ನಕಲಿ, ರಸ್ತೆ, ಕುರ್ಚಿ, ಜಮೀನ್ದಾರ, ಗುಲಾಮ, ಖಾಜಿ, ಸುಬೇದಾರ, ಜನಾಬ, ಮಹಲ್, ಕಿಲಾ, ರೈತ, ಸಲಾಮು, ಕಾನೂನು, ಜಮೀನು, ಬದಲಾವಣೆ ಇವೆಲ್ಲ ಪದಗಳು ಏನಪ್ಪ ಅಂದರೆ ಹಿಂದೂಸ್ತಾನಿ ಪದಗಳು ಅಂತ ಕರೀತೀವಿ. ಸಾಕಷ್ಟು ಬಾರಿ ರಸ್ತೆ ಕೇಳ್ಯಾನ, ನಕಲಿ ಕೇಳ್ಯಾನ, ರೈತ ಕೇಳ್ಯಾನ, ಸುಬೇದಾರ ಕೇಳ್ಯಾನ, ಜಮೀನು ಕೇಳ್ಯಾನ, ಚುನಾವಣೆ ಕೇಳ್ಯಾನ, ಮಂಜೂರು ಕೇಳ್ಯಾನ, ಗುಲಾಮ ಈ ಪದನೂ ಕೂಡ ಕೇಳ್ಯಾನ. ಭಾಳಷ್ಟು ಇಂಪಾರ್ಟೆಂಟ್ ನೋಡಿ ಹಿಂದೂಸ್ತಾನಿ ಪದ ಇದು. ನೆಕ್ಸ್ಟ್ ಪಾರ್ಸಿ ಭಾಷೆ ಪದ, ಪಾರ್ಸಿ ಭಾಷೆ ಪದ ನೋಡೋಣ. ನಮಾಜ್, ಮುಲ್ಲಾ, ಕಾರಕೂನ, ಜಮೀನ್ದಾರ, ಜವಾನಿ, ಅನಂತರ ಪೈಲ್ವಾನ, ಸವಾರಿ, ದುಬಾರಿ, ಅನಂತರ ದರ್ಗಾ, ರಾಜೀನಾಮೆ, ಚೋಕರಿ, ಜಾದು, ಸಜಾ, ಇಜಾರ, ಪಾಯ್ಖಾನೆ, ರುಮಾಲು, ಕಿಶೆ, ಕಸೂತಿ, ಜುಲ್ಮಾನೆ ಇವೆಲ್ಲ ಏನಪ್ಪ ಅಂದರೆ ಪಾರ್ಸಿ ಭಾಷೆ ಪದಗಳು, ಹೌದಾ. ನೆಕ್ಸ್ಟ್ ಪರ್ಷಿಯನ್ ಭಾಷೆಯ ಪದಗಳು ನೋಡೋಣ. ಪರ್ಷಿಯನ್ ಭಾಷೆಯ ಪದಗಳು ಚಾಲಿ ಆಗಿರ್ಬೋದು, ಜಾಹೀರಾತು ಆಗಿರ್ಬೋದು, ದರಖಾಸ್ತು ಆಗಿರ್ಬೋದು, ತಾಕೀತು, ದಾಸ್ತಾನು, ನಿಗಾ, ಪರಾರಿ, ಬಿರ್ದಿ, ಕಸರತ್ತು, ಖಾತರಿ, ಖಾತೆದಾರ, ಖುದ್ದ, ತಕರಾರು, ತಕ್ಕೆ ಇವೆಲ್ಲ ಏನಪ್ಪ ಅಂದರೆ ಪರ್ಷಿಯನ್ ಭಾಷೆಯ ಪದಗಳು. ಇನ್ನು ದ್ರಾವಿಡ ಭಾಷೆಯ ಪದಗಳು ಅಂದರೆ ಪೆದ್ದ, ಅನಂತರ ಚಂದರು, ತೊಂಗುರು, ಕೆಲಸ, ತೆಂಗೊಳಲು, ಕೆಲಸ, ಅರಸ ಇವೆಲ್ಲ ಏನಪ್ಪ ಅಂದರೆ ದ್ರಾವಿಡ ಭಾಷೆಯ ಪದಗಳು. ನೆಕ್ಸ್ಟ್ ಕ್ವಶನ್ ನೋಡಿ, ಕಲಬೋರನ ಎಂಬ ಪದ ಇರುವ ಶಾಸನ ಯಾವುದು? ಕಲಬೋರನ ಯಾವ ಶಾಸನದಲ್ಲಿ ಕಂಡುಬರುತ್ತದೆ ಈ ಪದ? ಶ್ರವಣಬೆಳಗೊಳ ಶಾಸನ, ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ, ಚಿತ್ರದುರ್ಗ ಶಾಸನ. ಸರಿಯಾದ ಉತ್ತರ ಏನಪ್ಪ ಅಂದರೆ ಹಲ್ಮಿಡಿ ಶಾಸನ ಅಂತ ಕಾಣ್ತೀವಿ. ಹಲ್ಮಿಡಿ ಶಾಸನ ನೋಡಿ. ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರಲ್ಲಿ ರಚನೆ ಮಾಡಲಾಯಿತು ಅಂತ ಕಾಣ್ತೀವಿ. ಇದು ಮೊಟ್ಟ ಮೊದಲ ಬಾರಿಗೆ ಯಾವಾಗ ದಾಖಲಿಸಲಾಯಿತು ಕನ್ನಡ ಲಿಪಿಯಲ್ಲಿ ರಚನೆಯಾಗಿದೆ ಅಂತ ಅಂದರೆ 2017ರಲ್ಲಿ
ಹೌದಾ. ಇನ್ನು ಭಾರತೀಯ ಸರ್ವೇಕ್ಷಣಾ ಇಲಾಖೆ ಪ್ರಕಾರ ಏನಪ್ಪ ಅಂದ್ರೆ ತಾಳಗುಂದ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕರಿತೀವಿ. ತಾಳಗುಂದ ಶಾಸನ ಏನಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ಈ ಹಲ್ಮಿಡಿ ಶಾಸನ ಏನಪ್ಪ ಅಂದರೆ ಕನ್ನಡದಲ್ಲಿ ಅಂದರೆ ಕನ್ನಡ ಲಿಪಿಯಲ್ಲಿ ರಚನೆಯಾದ ಮೊಟ್ಟ ಮೊದಲ ಅಥವಾ ಕನ್ನಡ ಲಿಪಿಯಲ್ಲಿ ಲಭ್ಯವಾದ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಎಂಬ ಶಾಸನ ಎಲ್ಲಿ ನಮಗೆ ದೊರೆತದೆ ಅಂದರೆ ಹಾಸನ್ ಜಿಲ್ಲೆಯ ಹಲ್ಮಿಡಿ ಎಂಬ ಸ್ಥಳದಲ್ಲಿ ಅಥವಾ ಹಲ್ಮಿಡಿ ಎಂಬ ಊರಿನಲ್ಲಿ ದೊರೆತದೆ ಅಂತ ಕಾಣ್ತೀವಿ. ಇಲ್ಲಿ ಬಳಕೆಯಾದಂಥ ಲಿಪಿ ಯಾವುದಪ್ಪ ಅಂದರೆ ಹಳೆಗನ್ನಡ ಲಿಪಿ, ಇನ್ನು ಬ್ರಾಹ್ಮಿ ಲಿಪಿ, ಈ ಎರಡನ್ನು ಹೋಲುವಂಥ ಒಂದು ಕನ್ನಡ ಲಿಪಿ ಬಳಕೆಯಲ್ಲಿತ್ತು ಅಂತ ಕಾಣ್ತೀವಿ. ಇನ್ನು ಹಲ್ಮಿಡಿ ಶಾಸನ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಕದಂಬ ವಂಶದ ಕಾಕುಸ್ಥವರ್ಮನಿಂದ. ಕದಂಬ ವಂಶದ ಕಾಕುಸ್ಥವರ್ಮ ಏನಪ್ಪ ಅಂದರೆ ಅವನಿಗೆ ಸಂಬಂಧಪಟ್ಟಂಥ ಒಂದು ಶಾಸನ. ಇದು ಎಂಥ ಶಾಸನ ಅಂದರೆ ಇದು ಒಂದು ದತ್ತಿ ಶಾಸನ ಅಂತ ಕರಿತೀವಿ. ಎಂಥ ಶಾಸನ? ದತ್ತಿ ಶಾಸನ ಅಂತ ನಾವು ಕಾಣ್ತೀವಿ. ಇಲ್ಲಿ ಏನಪ್ಪ ಅಂದರೆ ಒಬ್ಬ ಸೈನಿಕನಿಗೆ ಯುದ್ಧದಲ್ಲಿ ವಿಜಯವಾದ ನಂತರ ರಾಜ ಏನಪ್ಪ ಅಂದರೆ ಅವನಿಗೆ ಕೊಟ್ಟಂಥ ಒಂದು ದತ್ತಿ ಊರಾಗಿರ್ಬೋದು, ಹೌದಾ, ಯಾವುದಪ್ಪ ಅಂದರೆ ಪಲ್ಮೇಡಿ ಮತ್ತು ಮುಳಿವಳ್ಳಿ ಎಂಬ ದತ್ತಿಯಾಗಿ ಬಿಟ್ಕೊಡ್ತಾನೆ, ಹೌದಾ, ಆ ಊರುಗಳನ್ನು. ಆದ್ದರಿಂದ ಇದೊಂದು ದತ್ತಿ ಶಾಸನ ಅಂತ ಕಾಣ್ತೀವಿ. ನೆಕ್ಸ್ಟ್ ಶ್ರವಣಬೆಳಗೊಳ ಶಾಸನ ನೋಡಿ. ಶ್ರವಣಬೆಳಗೊಳದ ಸುತ್ತಲೂ ಏನಪ್ಪ ಅಂದರೆ ಸುಮಾರು 800 ಶಾಸನಗಳು ಪತ್ತೆ ಹಚ್ಚಲಾಗಿದೆ ಅಂತ ಕಾಣ್ತೀವಿ. ಈ ಶ್ರವಣಬೆಳಗೊಳ ಶಾಸನ ಎಲ್ಲಿ ಸಿಗ್ತದೆ, ಯಾವ ಜಿಲ್ಲೆಯಲ್ಲಿ ಅಂದರೆ ಹಾಸನ ಜಿಲ್ಲೆಯಲ್ಲಿ ಅಂತ ಕಾಣ್ತೀವಿ. ಇನ್ನು ಬಾದಾಮಿ ಶಾಸನ ನೋಡಿ. ಬಾದಾಮಿ ಶಾಸನವನ್ನು ಕಪ್ಪೆ ಆರ್ಯಭಟ ಶಾಸನ ಅಂತ ಕರಿತೀವಿ. ಕಪ್ಪೆ ಆರ್ಯಭಟ ಶಾಸನ, ಹೌದಾ. ಇವನು ತನ್ನ ರಾಜನ ಬಗ್ಗೆ ಅಭಿಮಾನಪೂರ್ವಕವಾಗಿ ಮಾತನಾಡದಂಥ ಒಂದು ಉಲ್ಲೇಖ ಇಲ್ಲಿ ಕಾಣಬರ್ತದೆ ಅಂತ ಕಾಣ್ಬೋದು. ಏನಪ್ಪ ಅಂದರೆ ನಮ್ಮ ಅರಸ ಹೆಂಗಪ್ಪ ಅಂದರೆ ಒಳ್ಳೆಯವನಿಗೆ ಒಳ್ಳೆಯವನು, ತೊಂದರೆ ಕೊಡುವವನಿಗೆ ವಿಪರೀತ ತೊಂದರೆ ಕೊಡುವನು ಅಂತ ಕಾಣ್ತೀವಿ, ಹೌದಾ. ಈ ರೀತಿ ಹೇಳ್ತಾನೆ ಇಲ್ಲಿ. ನೆಕ್ಸ್ಟ್ ಚಿತ್ರದುರ್ಗ ಶಾಸನ. ಇದು ಬ್ರಹ್ಮಗಿರಿ, ಸಿದ್ದಾಪುರ, ಜಟ್ಟಿಂಗ, ರಾಮೇಶ್ವರದಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತಿದ್ವಿ ಅಂತ ಕಾಣ್ತೀವಿ. ಚಿತ್ರದುರ್ಗ ಶಾಸನದಲ್ಲಿ ಏನಪ್ಪ ಅಂದರೆ ಈ ಬ್ರಹ್ಮಗಿರಿ ಶಾಸನ ಆಗಿರ್ಬೋದು, ಸಿದ್ದಾಪುರ ಶಾಸನ ಆಗಿರ್ಬೋದು, ಜಟ್ಟಿಂಗ, ರಾಮೇಶ್ವರ ಶಾಸನ ಎಲ್ಲ ಕಂಡುಬರೋದು ಚಿತ್ರದುರ್ಗದಲ್ಲಿ ಅಂತ ಕಂಡುಬರೋದು. ನೆಕ್ಸ್ಟ್ ಕನ್ನಡದಲ್ಲಿ ಬಳಕೆಯಲ್ಲಿರುವ ಜೋಸ್ಪರ್ ಯಾವ ಭಾಷೆದು? ಜೋಶ್ ಎಂಬ ಪದ ಯಾವ ಭಾಷೆದು? ಜೋಶ್ ಎಂಬ ಪದ ಲ್ಯಾಟಿನ್ ಶಬ್ದ, ಗ್ರೀಕ್ ಶಬ್ದ, ಪೋರ್ಚುಗೀಸ್ ಶಬ್ದ, ಫ್ರೆಂಚ್ ಶಬ್ದ. ಜೋಶ್ ಎಂಬ ಪದ ಯಾವ ಭಾಷೆದು? ಸರಿಯಾದ ಉತ್ತರ ಏನಪ್ಪ ಅಂದರೆ ಲ್ಯಾಟಿನ್ ಭಾಷೆದು ಅಂತ ಕಾಣ್ತೀವಿ. ಲ್ಯಾಟಿನ್ ಭಾಷೆದು. ಈ ನೆಕ್ಸ್ಟ್ ಗ್ರೀಕ್ ಭಾಷೆಯಲ್ಲಿ ಏನಪ್ಪ ಅಂದರೆ ಈ ದಿನಾರ್ ಎಂಬ ಪದ ಕನ್ನಡದಲ್ಲಿ ಏನಪ್ಪ ಅಂದರೆ ಒಡ್ಡಾರಾಧನೆ ಅಂತ ಕೃತಿಯಾದಲ್ಲ, ಈ ಒಡ್ಡಾರಾಧನೆ ಕೃತಿಯಲ್ಲಿ ದಿನಾರ್ ಎಂಬ ಶಬ್ದ ಏನಪ್ಪ ಅಂದರೆ ಉಲ್ಲೇಖ ಕಾಣ್ತೀವಿ. ಈ ದಿನಾರ್ ಎಂಬ ಶಬ್ದ ಗ್ರೀಕ್ ಭಾಷೆದ ಅಂತ ಕಾಣ್ತೀವಿ. ಇನ್ನು ಪೋರ್ಚುಗೀಸ್ ಭಾಷೆಯ ಪದ ಅಂದರೆ ಬಂದರು, ಬಾತು, ಪಾದ್ರಿ, ಇಸ್ತ್ರಿ, ತಂಬಾಕು, ಅನಾನಸು, ಅಲ್ಮಾರು, ಸಾಬೂನು, ಪಾದ್ರಿ, ಮೇಜು, ಜಂಗಾಲು, ಬಟಾಟೆ, ಇವೆಲ್ಲ ಏನಪ್ಪ ಅಂದರೆ ಪೋರ್ಚುಗೀಸ್ ಭಾಷೆಯ ಪದಗಳು ಅಂತ ಕಾಣ್ತೀವಿ. ಇನ್ನು ಸಂಸ್ಕೃತ ಭಾಷೆಯ ಪದಗಳು ಅಂದರೆ ಋಣ, ಹೌದಾ. ಸಂಸ್ಕೃತ ಭಾಷೆಯ ಪದಗಳು ಯಾವುದು? ಋಣ ಆಗಿರ್ಬೋದು, ಋತು ಆಗಿರ್ಬೋದು, ಗೃಹಿಣಿ, ಪ್ರಕೃತಿ, ಅಶಕ್ತ, ಏಕ, ಭೂಮಿ, ಅನಂತರ ಪೃಥ್ವಿ, ನದಿ, ಆರ್ಯ, ಅನಾರ್ಯ, ರಾತ್ರಿ, ದಿವಸ, ಸಂಧ್ಯಾ, ಸಂಸ್ಥಾ, ರಾಮ, ಲಕ್ಷ್ಮಣ, ಮಹಾಭಾರತ, ಕುಮಾರ, ಪಿತೃ, ಸಹೋದರ, ಸಹೋದರಿ, ಅಂಗವಿಕಲ, ಈ ರೀತಿ ಕಾಣ್ತೀವಿ. ನೆಕ್ಸ್ಟ್ ನೋಡಿ, ನಿರಾಣಿ ಎಂದರೇನು? ನಿರಾಣಿ ಎಂಬ ಪದದ ಅರ್ಥ ಏನು? ಆಪ್ಷನ್ಸ್: ಅಪ್ಪಟ ಚಿನ್ನ, ಅಪ್ಪಟ ಬೆಳ್ಳಿ, ಅಪ್ಪಟ ವೈಡೂರ್ಯ, ಅಪ್ಪಟ ವಜ್ರ. ಸರಿಯಾದ ಉತ್ತರ ಏನಪ್ಪ ಅಂದರೆ ಅಪ್ಪಟ ಚಿನ್ನ. ಅಪ್ಪಟ ಚಿನ್ನ ನೋಡಿ. ನಿರಾಣಿ ಅನ್ನೋದು ಒಂದು ನಾಮಪದ, ಹೌದಾ. ಇದು ಅಪ್ಪಟ ಚಿನ್ನ ಅಂತ ಸೂಚಿಸ್ತದೆ. ಅಥವಾ ಅಪರಂಜಿ, ಗುಲಗಂಜಿ, ಸುವರ್ಣ, ಈ ರೀತಿ ಕರಿತೀವಲ್ಲ. ಅಂದರೆ ಯಾವುದೇ ರೀತಿಯಾದ ಕಲಬೆರಕೆ ಇಲ್ಲದ ಒಂದು ಶುದ್ಧ ಚಿನ್ನ ಅಂತ ಕರಿತೀವಿ. 24 ಕ್ಯಾರೆಟ್ ಅಂತ ಕಾಣ್ತೀವಿ. 24 ಕ್ಯಾರೆಟ್.
ಶುದ್ಧ ಚಿನ್ನದ ಎಷ್ಟು ಕ್ಯಾರೆಟ್ ಒಳಗೊಂಡಿತ್ತು ಅಂದರೆ 24 ಕ್ಯಾರೆಟನ್ನು ಒಳಗೊಂಡಿತ್ತು. ಬೆಸಸ್ಸು ಈ ಅರ್ಥ ನೀಡುತ್ತದೆ. ಬೆಸಸ್ಸು ಎಂಬ ಪದ ಯಾವುದು ಅರ್ಥ ನೀಡುತ್ತದೆ ಅನ್ನೋದು ವಿನಂತಿ ಮಾಡು, ಆಣೆ ಮಾಡು, ಅಪ್ಪಣೆ ಮಾಡು, ಆದೇಶ ಮಾಡು. ಬೆಸಸ್ಸು ಎಂಬ ಪದದ ಅರ್ಥ ಏನಪ್ಪ ಅಂದರೆ ಅಪ್ಪಣೆ ಮಾಡು, ಅಪ್ಪಣೆ ಮಾಡು. ನೋಡಿ, ವಿನಂತಿ ಮಾಡು ಅಂದ್ರೇನು? ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಸಲ್ಲಿಸು, ಕೇಳಿಕೊಳ್ಳು, ಬೇಡಿಕೊಳ್ಳು ಅಂತ ಕಿಸಿ ಆಗ್ತದೆ. ಹೌದಾ? ಇನ್ನಷ್ಟು ಸಮಯ ನೀಡಬೇಕೆಂದು ವಿನಂತಿಸುತ್ತೇನೆ ಅಂತ ಕಿಸಿ ಹೇಳ್ತೀವಲ್ಲ, ಈ ರೀತಿ ಅಪ್ಪಣೆ. ಇನ್ನು ಆಣೆ ಮಾಡು ಅಂದರೆ ಪ್ರಮಾಣ ವಚನ, ಹೌದಾ? ಅಥವಾ ಪ್ರಮಾಣ ಮಾಡು ಅಂತ ಕಿಸಿ ಕರಿತೀವಿ. ನಾನು ಆ ತಪ್ಪು ಮಾಡಿಲ್ಲವೆಂದು ಆಣೆ ಮಾಡಿ ಹೇಳುತ್ತೇನೆ, ಈ ರೀತಿ. ಇನ್ನು ಬೆಸಸ್ಸು ಅಂದರೆ ಆಜ್ಞಾಪಿಸು, ಅಪ್ಪಣೆ ಮಾಡು, ಹೌದಾ? ಆಜ್ಞಾಪಿಸು, ಅಪ್ಪಣೆ ಮಾಡು ಅಂತ ಕಿಸಿ ಸೂಚಿಸ್ತದೆ. ಆ ನುಡಿಯದಿರು ನಿಲು ಪಿತಾಮ ನೆನ ಬೆಸಸಿದುಕೆ ಸಾಹಸದು ಎಂಬ ಸಾಲುಗಳು ಏನಪ್ಪ ಅಂದ್ರೆ ಕುಮಾರ ಭಾರತ ರಚನೆಯಲ್ಲಿ ಕುಮಾರವ್ಯಾಸ ರಚನೆ ಮಾಡಿದಂಥ ಕುಮಾರ ಭಾರತದಲ್ಲಿ ಕಂಡುಬರ್ತದೆ. ಅದು ಆ ನುಡಿಯದಿರು ನೀನು ಪಿತಾಮಹ, ಈ ರೀತಿ. ಬೆಸಸು ಅಂದರೆ ಏನಪ್ಪ ಅಂದ್ರೆ ಆಜ್ಞಾಪಿಸು, ಅಪ್ಪಣೆ ಮಾಡು ಅಂತ ಕಿಸಿ ಸೂಚಿಸ್ತದೆ. ಇನ್ನು ಆದೇಶ ಮಾಡು ಅಂದರೆ ಹೇಳು, ಸೂಚನೆ ಕೊಡು ಅಂತ ಕಿಸಿ. ರಾಜನು ಯುದ್ಧ ನಿಲ್ಲಿಸುವಂತೆ ಆದೇಶ ಮಾಡುತ್ತಾನೆ, ಈ ರೀತಿ. ಇನ್ನು ಸಾಮಾನ್ಯ ಕನ್ನಡದಲ್ಲಿ ಅನಿತು, ಇನಿತು, ಎನಿತು ಇವು ಏನು, ಹೌದಾ, ಎಂಬುದು ಏನು? ಹಳೆಗನ್ನಡದ ರೂಪಗಳು, ಪೂರ್ವದ ಹಳೆಗನ್ನಡ ರೂಪಗಳು, ನಡುಗನ್ನಡ ರೂಪಗಳು, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಹಳೆಗನ್ನಡದ ರೂಪಗಳು. ನೋಡಿ, ಪರಿಮಾಣವಾಚಕ ಅಂದರೆ ಏನಪ್ಪ ಅಂದರೆ ವಸ್ತುಗಳ ಸಾಮಾನ್ಯ ಅಳತೆ, ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಸೂಚಿಸುವುದು. ಇದಕ್ಕೆ ನಾವು ಪರಿಮಾಣವಾಚಕ ಅಂತ ಕಿಸ್ಕೊತೀವಿ. ಅಷ್ಟು, ಇಷ್ಟು, ಎಷ್ಟು, ಹಲವು, ಕೆಲವು, ಅನಿತು, ಇನಿತು, ಎನಿತು, ಸ್ವಲ್ಪ ಇತ್ಯಾದಿ ಪದಗಳು ಏನಪ್ಪ ಅಂದರೆ ಪರಿಮಾಣವಾಚಕವನ್ನು ಸೂಚಿಸ್ತದೆ. ಇವೆಲ್ಲ ಪದಗಳು ಏನಪ್ಪ ಅಂದರೆ ಹಳೆಗನ್ನಡ ರೂಪಗಳು ಅಂತ ಕಿಸಿ ಕಾಣ್ತೀವಿ. ಇನ್ನು ಹಳೆಗನ್ನಡದ ರೂಪಗಳಾದ ಅನಿತು, ಎನಿತು, ಎನಿತು ಈ ಕ್ರಮಗಳು ಅಷ್ಟು, ಇಷ್ಟು, ಎಷ್ಟು ಎಂಬ ಅರ್ಥವನ್ನು ಕೊಡುತ್ತದೆ ಅಂತ ಕಿಸಿ ಕಾಣ್ತೀವಿ. ಏನಿತು ಸುಂದರವಿ ಕನ್ನಡ ನಾಡು, ಹೌದಾ? ಏನಿತು ಸುಂದರವಿ ಕನ್ನಡ ನಾಡು, ಎಷ್ಟು ಸುಂದರವಿ ಕನ್ನಡ ನಾಡು, ಈ ರೀತಿ. ಹಳೆಗನ್ನಡದಲ್ಲಿ ಏನಪ್ಪ ಅಂದರೆ ಏನಿತು ಸುಂದರವಿ ಕನ್ನಡ ನಾಡು ಅಂತ ಕಿಸಿ ಕರೀತಿದ್ರು. ಆದರೆ ಇವಾಗ ಏನಪ್ಪ ಅಂದರೆ ಎಷ್ಟು ಸುಂದರವಿ ಕನ್ನಡ ನಾಡು ಅಂತ ಕಿಸಿ ಹೇಳ್ತೀವಿ. ಲಾಸ್ಟ್ ಕ್ವಶನ್. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಈ ಗಾದೆಯು ಈ ಅಲಂಕಾರಕ್ಕೆ ಉದಾಹರಣೆ. ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ, ಯಮಕ ಅಲಂಕಾರ, ದೀಪಕ ಅಲಂಕಾರ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಈ ಗಾದೆಯು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕಿಸಿ ಕೇಳೇನ? ರೂಪಕ, ದೃಷ್ಟಾಂತ, ಯಮಕ, ದೀಪಕ. ಸರಿಯಾದ ಉತ್ತರ ಏನಪ್ಪ ಅಂದರೆ ದೃಷ್ಟಾಂತ ಅಲಂಕಾರ, ದೃಷ್ಟಾಂತ ಅಲಂಕಾರ ಅಂತ ಕಿಸಿ ಕಾಣ್ತೀವಿ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು.